ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಬೆಂಗಳೂರು 1.5 ಕೋಟಿಗೂ ಹೆಚ್ಚು ಪಾಪ್ಯುಲೇಷನ್ ಇರೋ ಹೈಟೆಕ್ ಸಿಟಿ, ಇಂಟರ್ನ್ಯಾಷನಲ್ ಲೆವೆಲ್ ಫೇಮ್ ಹೊಂದಿರೋ ಸಿಲಿಕಾನ್ ಸಿಟಿ ಬೆಂಗಳೂರು ಜಸ್ಟ್ ಅರ್ಧ ಗಂಟೆ ಒಳಗೆ ಸುಸ್ತಾಗ್ಬಿಡುತ್ತೆ. ಅಲ್ಲಲ್ಲಿ ಅನಾಹುತಗಳು ಸಂಭವಿಸುತ್ತವೆ ಅನ್ನೋ ಕಂಪ್ಲೇಂಟ್ ಇದ್ದೇ ಇದೆ. ಈಗಾಗಲೇ ಪೂರ್ವ ಮುಂಗಾರು ಮಳೆಗೆ ಏನೆಲ್ಲ ಆಯ್ತು ಅನ್ನೋದು ಬೆಂಗಳೂರು ಮಂದಿಗೆ ಸಪರೇಟ್ ಆಗಿ ಹೇಳಬೇಕಾಗಿಲ್ಲ. ಆದ್ರೆ ನಿಮಗೆ ಗೊತ್ತಾ, ಎಷ್ಟೇ ಮಳೆ ಬರ್ಲಿ, ಗುಡುಗು ಸಿಡಿಲು ಬರ್ಲಿ, ಅದ್ಯಾವುದಕ್ಕೂ ಬೆಂಗಳೂರಿನ ಈ 5 ಏರಿಯಾಗಳು ಮಾತ್ರ ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ. ಹಾಗಾದ್ರೆ ಆ 5 ಏರಿಯಾಗಳ ಮಿಸ್ಟ್ರಿ ಹೇಳ್ತೀನಿ, ಕಂಪ್ಲೀಟ್ ಆಗಿ ಕೇಳಿ. ಹಳೆ ಬೆಂಗಳೂರು ಕಂಡ ಖ್ಯಾತ ವಿಜ್ಞಾನಿಗಳು ಹೇಳೋ ಪ್ರಕಾರ ಬೆಂಗಳೂರಿನ ಹಳೆಯ ಬಡಾವಣೆಗಳ ನಿರ್ಮಾಣವೇ ಒಂದು ಅದ್ಭುತ. ಬೆಂಗಳೂರಲ್ಲಿ ಮಳೆ ನೀರು ಹರಿಯೋ ಜಾಗವನ್ನ ಅಂದು ಅತ್ಯಂತ ಎಚ್ಚರಿಕೆಯಿಂದ ಸರ್ವೆ ಮಾಡಲಾಗಿತ್ತಂತೆ. ಮಳೆ ನೀರು ಎಲ್ಲಿಯೂ ನಿಲ್ಲದಂತೆ ನೀರು ಸುಲಭವಾಗಿ ಹರಿದು ಹೋಗೋ ಎತ್ತರದ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ಜನವಸತಿ ಪ್ರದೇಶಗಳನ್ನ ನಿರ್ಮಿಸಲಾಗಿತ್ತು ಅಂತಾರೆ. ಈಗ ಮೇನ್ ಮ್ಯಾಟ್ರಿಕ್ ಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಮೊದಲು ನಿರ್ಮಾಣ ಆದ ಮೊದಲ ಏರಿಯಾ ಅಂದ್ರೆ ಅದು 1940ರಲ್ಲಿ ನಿರ್ಮಾಣ ಆದ ಜಯನಗರ. ಆಮೇಲೆ ಬಸವನಗುಡಿ ಬಂತು, ಬಳಿಕ ಫ್ರೇಸರ್ ಟೌನ್, ಶೇಷಾದ್ರಿಪುರಂ, ಕೊನೆಗೆ ಶಂಕರಾಪುರ. ಎತ್ತರದ ಪ್ರದೇಶಗಳಲ್ಲಿ ಈ ಏರಿಯಾಗಳು ಇರೋ ಕಾರಣಕ್ಕೇನೆ ಇಂದಿಗೂ ಮಳೆಯ ಅವಾಂತರದಿಂದ ದೂರ ಇವೆ. ಯಾಕೆ ಈ ಏರಿಯಾಗಳು ಮಳೆ ನೀರು ಹರಿವಿನಿಂದ ಸೇಫ್ ಅನ್ನೋ ಕುತೂಹಲಕಾರಿ ವಿಷಯ ಹೇಳಬೇಕು ಅಂದ್ರೆ ನಾವ್ ಈ ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು. ಬೆಂಗಳೂರಿನ ಒಂದು ಭಾಗದ ಮಳೆ ನೀರು ಋಷಭಾವತಿ ನದಿಗೆ ಸೇರಿ ಮುಂದೆ ಕಾವೇರಿಯ ಮೂಲಕ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಇನ್ನು ಕೆಲ ಭಾಗದ ನೀರು ಹೊಸಕೋಟೆ ಹತ್ರ ಇರೋ ದಕ್ಷಿಣ ಪಿನಾಕಿನಿ ನದಿಗೆ ಜಾಯಿನ್ ಆಗುತ್ತೆ. ಪ್ರಕೃತಿಯ ಈ ಜಲಮಾರ್ಗಗಳನ್ನ ಅಂದು ಅರ್ಥ ಮಾಡ್ಕೊಂಡಿದ್ರಿಂದಲೇ ಇಂದು ಈ 5 ಪ್ರದೇಶಗಳು ಮಳೆಯನ್ನ ಆರಾಮಾಗಿ ಫೇಸ್ ಮಾಡ್ತಾ ಇವೆ. ಒಂದು ಫ್ಯಾಕ್ಟ್ ಏನಂದ್ರೆ, ಇವತ್ತಿನ ಕಾಂಕ್ರೀಟ್ ಕಾಡಲ್ಲಿ ನೈಸರ್ಗಿಕ ಜಲಮಾರ್ಗಗಳನ್ನ ಮುಚ್ಚಿ ಕಟ್ಟಡ ಕಟ್ತಾ ಇರೋದು ಇಷ್ಟೆಲ್ಲ ಅವಾಂತರಗಳಿಗೆ ಮೂಲ ಕಾರಣ. ವಿಜ್ಞಾನಿಗಳು ಹೇಳೋದೇನೆಂದ್ರೆ, ನಿಸರ್ಗದ ನಿಯಮವನ್ನ ಮೀರಿ ನಗರ ಬೆಳಿಬಾರ್ದು. ನಾವು ಈ ಹಳೆಯ ಏರಿಯಾಗಳ ವೈಜ್ಞಾನಿಕ ನಿರ್ಮಾಣದಿಂದ ಪಾಠ ಕಲ್ತ್ಕೊಂಡು ಮುಂದಿನ ದಿನಗಳಲ್ಲಾದ್ರೂ ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಮತ್ತು ನಗರ ಯೋಜನೆ ಮಾಡಬೇಕಾದ ಅಗತ್ಯ ಇದೆ. ಇಲ್ಲವಾದ್ರೆ ಮಳೆ ಬಂದ್ರೆ ಬೆಂಗಳೂರು ಇದೇ ರೀತಿ ತತ್ತರಿಸ್ತಾನೆ ಇರುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.